ನಮಸ್ಕಾರ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಉಮೇಶ ಮಾತಾಡ್ತಿದ್ದು. ಇವತ್ತಿನ ರೆಸಿಪಿ ಎಗ್ ಮಸಾಲ ಮಾಡೋದನ್ನು ಹೇಳ್ಕೊಡಕ್ಕೆ ಬಂದಿದ್ದೀನಿ. ಇದು ತುಂಬಾ ಸರಳವಾಗಿ ಸಿಂಪಲಾಗಿ ಮಾಡುವಂಥ ಒಂದು ರೆಸಿಪಿ. ಎಗ್ನಲ್ಲಿ ತುಂಬಾ ರೆಸಿಪಿಗಳಿದ್ದಾವೆ, ಅದರಲ್ಲಿ ನಾವು ಎಗ್ ಮಸಾಲ ಮಾಡೋದನ್ನು ಹೇಳ್ಕೊಡಕ್ಕೆ ಬಂದಿದ್ದೀವಿ. ಮೊದಲಿಗೆ ಇದನ್ನು ಮೊಟ್ಟೆನ ಒಂದು 7 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ಎಲ್ಲ ಸೋಳೋದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದು ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ಥರ ಅರ್ಧ ಭಾಗ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಎಣ್ಣೆ ಬಾಣಲಿ ತಗೊಂಡಿದ್ದೀವಿ. 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀವಿ. ಅದು ಫ್ರೈ ಆಗಬೇಕು, ಚಟಪಟ ಸಿಡಿಯುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತೀವಿ. ಸ್ವಲ್ಪ ಕಡಲೆಬೇಳೆ ಹಾಕಿ ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ತೀವಿ. ಇವಾಗ 5 ಹಸಿಮೆಣಸಿನಕಾಯಿ ಉದ್ದಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ವಿ. ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬ್ರೌನಿಷ್ ಬಂದಿದೆ. ಇದಕ್ಕೆ ಒಂದು ಮಧ್ಯಮ ಗಾತ್ರದ 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಉದ್ದುದು ಕಟ್ ಮಾಡಿ ಇಟ್ಟಿದ್ವಿ. ಇದನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ. ಇವಾಗ ಹಸಿ ಈರುಳ್ಳಿ ಫ್ರೈ ಆಗಿರೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗ್ತಾಯಿದೆ, ಒಳ್ಳೆ ಪರಿಮಳ ಬರ್ತಾಯಿದೆ. ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅಡಿಗೆ ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಕುದೀತಾ ಇದೆ. ಇವಾಗ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀವಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿ ಇದು ಬೇಯ್ತಾ ಇದೆ. ಇವಾಗ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದ್ವಿ, ಬೇಕಂದರೆ ಆಮೇಲೆ ಹಾಕ್ಬೋದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾವು 1 ಸ್ಪೂನ್ ಹಾಕಿದ್ವಿ, ಮತ್ತು ಹಸಿಮೆಣಸಿನಕಾಯಿನೂ ಕೂಡ ಹಾಕಿದ್ವಿ. 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ವಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಎಲ್ಲ ಮಿಕ್ಸ್ ಮಾಡಬೇಕು. ಇದರ ನೋಡಿ, ಈಗೆಲ್ಲ ಮಿಕ್ಸ್ ಆಯಿತು ಚೆನ್ನಾಗಿ. ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನಾವಿರೋ 1 ಲೋಟ ನೀರು ಹಾಕ್ತೀವಿ. ಅಂದರೆ ನಿಮಗೆ ಜಾಸ್ತಿ ಗ್ರೇವಿ ಬೇಕು, ಚಪಾತಿಗೆ, ಅನ್ನಕ್ಕೆ, ಇಡ್ಲಿಗೆ, ದೋಸೆಗೆ ಅನ್ನೋರು ಜಾಸ್ತಿ ಹಾಕ್ಕೋಬೋದು. ನಾವು ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕಿ 1 ಲೋಟ ಮಾತ್ರ ಹಾಕ್ತೀವಿ. ಅದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ಗ್ರೇವಿಗೆ ಎಷ್ಟು ಬೇಕಷ್ಟು ಮಾಡ್ಕೊತೀವಿ. ನಿಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೋಬೋದು. 1 ಲೋಟ ಅಷ್ಟೇ, 1 ಲೋಟ ಹಾಕಿದ್ದೀವಿ ಅಷ್ಟೇ ನಾವು. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಬಿಡ್ಬೇಕು ಚೆನ್ನಾಗಿ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಸಾಂಬಾರು ಪುಡಿ, ಖಾರದ ಪುಡಿ, ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಕುದೀತಾ ಐತೆ. ಇವಾಗ ಒಂದು 2 ನಿಮಿಷ ಮುಚ್ಚಿ ಇಟ್ಟು ಬೇಯಿಸ್ಬಿಡ್ಬೇಕು. ಇವಾಗ 2 ನಿಮಿಷ ಆಗಿದೆ.
ಇವಾಗ ಇದನ್ನು ತೆಗೆದುಬಿಡೋಣ. ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬರ್ತಾಯಿದೆ, ಏನೋ ತಳಕ್ಕೆ ಹತ್ತೋದು ಏನೂ ಆಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಇವಾಗ ಚೆನ್ನಾಗಿ ಬೆಂದಿರೋದಕ್ಕೆ ಇವಾಗ ನಾವು ಏನು ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಮೊಟ್ಟೆಗಳನ್ನ ಇವಾಗ ಹಾಕ್ಬಿಡ್ಬೇಕು. ಇವಾಗ ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವನ್ನ ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡಬಾರ್ದು. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅದು ಹಳದಿ ಕಲರ್, ಒಳಗಡೆ ಹಳದಿ ಕಲರ್ ಇದೆಯಲ್ಲ ಅದು ಎಲ್ಲ ಓಪನ್ ಆಗಿ ಪುಡಿ ಆಗ್ಬಿಡುತ್ತೆ, ತಿನ್ನೋಕ್ಕೆ ಸಿಗೋದಿಲ್ಲ, ಟೇಸ್ಟ್ ಇರೋಲ್ಲ. ಅದನ್ನು ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಸ್ವಲ್ಪ ಲೈಟಾಗಿ ತಿರುಗಿಸ್ಬೇಕಷ್ಟೇ. ಜಾಸ್ತಿ ಜೋರಾಗಿ ತಿರುಗಿಸಿದ್ರೆ ಎಲ್ಲ ಅದು ಕೆಂಪು ಕಲರ್ ಇರೋದೆಲ್ಲ ಬಿದ್ದು ನೈಸಾಗಿ ಹೋಗ್ಬಿಡುತ್ತೆ, ತಿನ್ನೋಕ್ಕೆ ಸಿಗೋಲ್ಲ. ನಮಗೆ ಪೀಸ್ ಮೇಲೆ ಮಸಾಲೆ ಇರಬೇಕಷ್ಟೇ. ಈಗೇನು ಕಟ್ ಮಾಡಿದ್ದೀವಿ ಎಗ್ಗು, ಆ ಎಗ್ ಪೀಸ್ ಮೇಲೆ ಮಸಾಲೆ ಇರಬೇಕು. ಆ ಮಸಾಲೆಗೆ ಇಟ್ಕೊಬೇಕು. ಹಂಗೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಗುರಾಡಕ್ಕೆ ಹೋಗಬಾರ್ದು. ನಿಮ್ಗೆ ಯಾವ ಅನುಕೂಲ ಯಾಕೆ ಬರುತ್ತೋ ಆ ಥರ ಈ ಥರ ಮಿಕ್ಸ್ ಮಾಡಬೇಕು. ಮೊಟ್ಟೆಗಳಿಗೆಲ್ಲ ಮಸಾಲೆ ಅಂಟ್ಕೋಬೇಕು. ಇವಾಗ ಎಲ್ಲ ಮಸಾಲೆ ಒಳಗೆ ಎಲ್ಲ ಅಮ್ಮಿಕ್ಕಿದ್ದೀವಿ. ಹಂಗೆ ಈಗೆಲ್ಲ ನೋಡಿ ಲೈಟಾಗಿ ಅದ್ರ ಮೇಲೆ ಕೂತ್ಕೊಳ್ಳೋ ಥರ ಮಾಡಿದ್ದೀವಿ. ಇದನ್ನು ಕೂಡ ಒಂದು ಬಾಯಿ ಮುಚ್ಚಿ 2 ನಿಮಿಷ ಇಟ್ಬಿಡೋಣ. ಇದು ಚೆನ್ನಾಗಿ ಪೀಸಸ್ ಎಲ್ಲ ಏನು ಎಗ್ ಪೀಸ್ಗಳು ಏನಿದ್ದಾವೆ ಅವೆಲ್ಲ ಚೆನ್ನಾಗಿ ಮಸಾಲೆ ಐಟಮ್ ಇಟ್ಕೊಳ್ಳುತ್ತೆ. ಒಂದು ನಿಮಿಷ ಮುಚ್ಚಿ ಇಟ್ಬಿಡೋಣ. ಇವಾಗ 1 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡೋಣ ಯಾವ ಥರ ಬಂದಿದೆ ಅಂತ. ನೋಡಿ ಈ ಥರ ಬರ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸರಳವಾಗಿ ಮಾಡುವಂಥದ್ದು. ನೀವು ಒಂದ್ಸರಿ ಟ್ರೈ ಮಾಡಿ. ನೀವು ಮಾಡಿದಂಥ ಅಡುಗೆ ಹೇಗೆ ಬಂತು ಅನ್ನೋದನ್ನು ನಮ್ಮ ಕಮೆಂಟಲ್ಲಿ ತಿಳಿಸಿ. ಇವಾಗ ಸರ್ವ್ ಮಾಡ್ತಾಯಿದ್ದೀವಿ. ಇದಕ್ಕೆ ಚಪಾತಿ, ಅನ್ನ, ದೋಸೆ, ಇಡ್ಲಿ ಇದಕ್ಕೆಲ್ಲ ಸರ್ವ್ ಮಾಡ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದ್ಸರಿ ಟ್ರೈ ಮಾಡಿ. ನೀವು ಮಾಡಿದಂಥ ಅಡುಗೆ ಹೇಗೆ ಬಂತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.